ನನ್ನ ಹೆಸರು ಸರಸ್ವತಿ ಅಂತ. ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ದೀವಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ನೀವೇನು ಅಂದ್ಕೊಳ್ದೇ ಇದ್ರೆ. ಮೆತ್ಗಮ್ಮ. ಅಂಕಲ್ ಸ್ವಿಚ್ ಆನ್ ಮಾಡಿ. ನೋಡಮ್ಮ, ಈ ಕೆಲಸ ನಾನೇ ಮಾಡ್ತೀನಿ ಅಂತ ಇವಳಿಗೆ ನಾನು ಹೇಳ್ತಾ ಇದ್ದೆ. ಇವಳು ನೀವೇನು ಎಳೆ ಹುಡುಗರೆಲ್ಲ ವಯಸ್ಸಾಗಿದೆ ಕೆಳಗೆ ಬಿದ್ದು ಹೋಗ್ತೀರಿ ಅಂತ ಹೆದರ್ಸ್ತಾ ಇದ್ಲು ಅಲ್ವಾ? ಮತ್ತೆ ಅಯ್ಯೋ ಇಷ್ಟೇನಾ? ಇನ್ಮೇಲೆ ನಿಮ್ದು ಏನೇ ಕೆಲಸ ಇದ್ರು ಹೇಳಿ, ನಾನೇ ಬಂದ್ ಮಾಡ್ತೀನಿ. ಅಯ್ಯೋ ಮರಿ, ಅವಳೇನು ಕೆಲಸ ಮಾಡ್ತಾಳೆ? ಮನೆ ಕೆಲಸ ಎಲ್ಲ ನಾನೇ ಮಾಡೋದು. ಮಿಕ್ಸಿಗೆ ಹಾಕೋದು ನಾನೇ, ವಾಷಿಂಗ್ ಮಿಷಿನ್ಗೆ ಹಾಕೋದು ನಾನೇ, ಮನೆ ಎಲ್ಲ ಕೆಲಸ ಮಾಡೋದು ನಾನೇ. ಅಡುಗೆ ಮಾಡೋದು ಮಾತ್ರ ಇವಳು ಕೆಲಸ. ಸಾಯಂಕಾಲ ವಾಕಿಂಗ್ ಹೋಗಿ ಬರ್ತೀನಲ್ಲ ಒಂದು ರೌಂಡು, ಬಂದ ತಕ್ಷಣ ಒಂದು ಪೆಗ್ ತಗೊಳ್ಳೋದು ನನ್ನ ಅಭ್ಯಾಸ. ಆಗ ಇವಳು ಬಿಸಿ ಬಿಸಿ ಬೋಂಡ ಮಾಡ್ಕೊಡ್ತಾಳೆ. ಅದನ್ನ ತಿನ್ಬೇಕು. ಆ ರುಚಿ ನೋಡ್ ರುಚಿ. ನೀನು ಬಾ ತಿನ್ನೋಕೆ. ಪಕ್ಕ. ಓಹೋ, ಅವ್ರು ಕಾಫಿ ಕೊಡ್ಬೇಕಲ್ಲ ಅವಳಿಗೆ? ಇಲ್ಲ ಇಲ್ಲ ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಪಕ್ಕ ನಾನು ಮಾಡ್ಕೊಂಡು ಬರ್ತೀನಿ. ನೀವು ಕಾಫಿ ಬೇರೆ ಮಾಡ್ತೀರಾ? ಒಂದ್ ಕಪ್ ಕಾಫಿ ಕುಡಿಲೇಬೇಕು ನೀನು. ಇವ್ರು ಎಷ್ಟು ರುಚಿಯಾಗಿ ಮಾಡ್ತಾರ ಗೊತ್ತಾ? ಏ ಬರೀ ಒಂದ್ಸರಿ ಕುಡಿಬೇಕು ನೀನು. ಬೇರೆ ಯಾವ ಕಾಫಿನೂ ನೀನು ಕುಡಿಯೋದೇ ಇಲ್ಲ. ಹಂಗಿರುತ್ತೆ ಕಾಫಿ. ಏನು ಮಾತಾಡ್ತೀರಿ? ಹೋಗಿ ಕಾಫಿ ಮಾಡಿ. ಹೋಗಿ ಅಪ್ಪ, ಆಮೇಲೆ ಮಾತಾಡಿ. ಕಾಫಿ ಮಾಡಿ ತಾನೆ. ಅವ್ರು ಹಂಗೇನೆ ಮಾತಾಡ್ತಾನೆ ಇರ್ತಾರೆ, ರೇಡಿಯೋ ಆನ್ ಮಾಡ್ದಂಗೆ. ಏನಮ್ಮ ನಿನ್ನ ಹೆಸರು? ಗೌರಿ ಅಂತ. ಮುದ್ದು. ಗೌರಿ, ಕಾಫಿ ಹೇಗಿದೆ? ಆಹಾ, ಸೀರಿಯಸ್ಲಿ ಅಂಕಲ್ ಸೂಪರ್ ಆಗಿದೆ. ಹೌದಾ? ಸಕ್ಕತ್ತಾಗಿದೆ. ನೋಡು, ನಾನು ಇವಳು 40ನೇ ವರ್ಷದ ಹನಿಮೂನ್ಗೆ ಹೋದಾಗ ಕೊಡಗಿನಿಂದ ತಂದಿದ್ದು. ಚಿಕೋರಿ ಮಿಕ್ಸ್ ಕಮ್ಮಿ ಇದೆ, ಅದಕ್ಕೆ ಈ ಟೇಸ್ಟು. ಸೂಪರ್ ಆಗಿದೆ. ತಪ್ಪು ತಿಳಿಬೇಡಿ ಅಂಕಲ್, ಈ ಮುಂಚೆ ಎಲ್ಲೂ ನೋಡಿಲ್ಲ ನಿಮ್ಮನ್ನ. ನಾವು ಈ ಮನೆ ಶಿಫ್ಟ್ ಆಗಿ 2 ವಾರ ಆಯ್ತು. ಇದಕ್ಕೆ ಮುಂಚೆ ಕಸರಿ ಉಪೇಲ್ ಇದ್ದು. ನೀವು ಯಾರೆಲ್ಲ ಇದ್ದೀರಿ ಮನೇಲಿ? ನಾನು ಮತ್ತೆ ನನ್ನ ಗಂಡ. ಅದೇ ಲ್ಯಾಪ್ಟಾಪ್ ಹಿಡ್ಕೊಂಡು ಓಡಾಡ್ತಾರಲ್ಲ ಅವರೇ. ಓ, ಅವ್ರನ್ನ ನೋಡಿದ್ದೀನಿ. ಈ ಮನೇಲಿ ನೀವಿಬ್ರೇ ಇರೋದಾ? ಮೀ ಅಂಡ್ ಮೈ ವೈಫ್ ಓನ್ಲಿ. ಮತ್ತೆ ಮಕ್ಕಳು? 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅವರೆಲ್ಲ ಫಾರಿನಲ್ಲಿದ್ದಾರೆ. ಹೌದಾ? ಹಾಗಿದ್ರೆ ನೀವಿಬ್ರು ಅವ್ರ ಜೊತೆ ಆರಾಮಾಗಿರ್ಬೋದಲ್ವಾ? ನೀವಿಬ್ರೇ ಯಾಕೆ ಇಲ್ಲಿದ್ದೀರಾ? ಅಲ್ಲಮ್ಮ, ಹೋಗಿದ್ದು, ಆದರೆ ಅಲ್ಲಿರಕ್ಕೆ ನಾವು ಇಷ್ಟಪಡಲಿಲ್ಲ. ಯಾಕೆ? ಯಾಕೆಂದರೆ ಅವ್ರಿಗೂ ಫ್ಯಾಮಿಲಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ಅವರು ಚಿಕ್ಕವರಾಗಿದ್ದಾಗ ನಮ್ಮ ಜೊತೆ ಓಡಾಡೋದು, ಬುದ್ಧಿ ಹೇಳೋದು ಅದೆಲ್ಲ ಚೆನ್ನಾಗಿತ್ತು. ಈಗ ಅವ್ರು ದೊಡ್ಡವರಾದ್ಮೇಲೆ ಅವ್ರ ಜೊತೆ ಇರೋದು ನಮಗೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಏಕೆಂದರೆ ನಮ್ಮದು ಓಲ್ಡ್ ಫಿಲಾಸಫಿ, ಅವ್ರದ್ದು ನ್ಯೂ ಫಿಲಾಸಫಿ. 2 ಫಿಲಾಸಫಿನೂ ಕ್ಲಾಶ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಬೇಡ ಅಂತ ಬಂದವು. ಅಷ್ಟೇ ಅಲ್ಲಮ್ಮ, ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ನಾವು ನಮ್ಮ ಮನೇಲೇ ಕೂತ್ಕೊಂಡು ನಮ್ಮ ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಆಸೆ ಪಟ್ಟರೆ ಮನೆಯಲ್ಲೇ ನೋಡ್ಬೋದು. ಅವರು ದೂರ ಇದ್ದಾರೆ ಅಂತ ನಮಗೆ ಅನಿಸೋದೇ ಇಲ್ಲ. ನಾವಿಬ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಇಲ್ಲಿ ಯಾರ ಕಾಟನೂ ಇಲ್ಲ, ಆರಾಮಾಗಿದ್ದೀವಿ. ಅವಳಿಗೆ ನಾನು, ನನಗೆ ಅವಳು, ಅಷ್ಟೇ. ನಮಗೆ ವಯಸ್ಸಾಗಿದೆ ನಿಜ, ಆದರೆ ದೇಹಕ್ಕೆ ವಯಸ್ಸಾಗಿದೆ, ಮನಸ್ಸಿಗೆ ವಯಸ್ಸಾಗಿಲ್ಲ. ಅದಿನ್ನೂ ಹೆಂಗೂ ಇರೋವರೆಗೂ ಜೀವನದ ಮಧುರ ಕ್ಷಣಗಳನ್ನು ಜ್ಞಾಪಿಸ್ಕೊಂಡು ಸಂತೋಷದಿಂದ ಇರೋದು. ಆ ಭಗವಂತ ಕರೆದಾಗ ಹೋಗೋದು, ಅಷ್ಟೇ. ಏನೇ? ಅಂಕಲ್, ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು? 42 ವರ್ಷ ಆಯಿತು. ಮುಂದಿನ ಮಾರ್ಚ್ಗೆ 43 ಆಗುತ್ತೆ. ಹೇಗಿದೆ ಜೋಡಿ? ವಾವ್, ದಟ್ಸ್ ರಿಯಲಿ ಗ್ರೇಟ್. ಆ್ಯಂಡ್ ನಿಮ್ಮಿಬ್ರು ಪೇರ್ ಕೂಡ. ಸರಿ ಅಂಕಲ್, ನಾನಿನ್ನು ಹೊರಡ್ತೀನಿ, ನಂಗೆ ಟೈಮ್ ಆಯಿತು. ಆ್ಯಂಡ್ ನಾಳೆ ಬೆಳಗ್ಗೆ ನೀವಿಬ್ರು ನಮ್ಮ ಮನೆ ಕಾಫಿಗೆ ಬರಬೇಕು, ಸರಿನಾ? ಆಯ್ತು. ನಾನು ಕಾಫಿನ ತಕ್ಕ ಮಟ್ಟಿಗೆ ಚೆನ್ನಾಗೇ ಮಾಡ್ತೀನಿ. ಹೌದಾ? ನಾಳೆ ಬರ್ತೀನಲ್ಲ, ಕುಡಿದ ಮೇಲೆ ರಿಸಲ್ಟ್. ಸರಿ ಆಯ್ತು, ಬರ್ತೀನಿ. ಸರಿ.